ಏನು ದಾಟ್ಬೇಡ ಬಾರಪ್ಪ ನೀನು. ತೋರಿಸ್ಚಾರು ಗೋಡಿ ಆಗ್ಬಿಟ್ಟಿರ್ತಾಳೆ ಚಾರು ಮರಿ. ಎಲ್ರಿಗೂ ನಮಸ್ಕಾರ. ಇದು ಬಂದುಬಿಟ್ಟು ನನ್ನದೇ ಮಂಡೇ ವ್ಲಾಗ್ ಆಗಿರುತ್ತೆ. ಇದು ನನ್ನ ಮಗಳು ಮುಡಿ ಕಾರ್ಯಕ್ರಮ ಇದೆ ಅಂದ್ಬಿಟ್ಟು ನಾವು ನೇಟಿವ್ಗೆ ಹೋಗ್ತಾ ಇದ್ದೀವಿ. ನಮ್ಮ ನೇಟಿವ್ ಬಂದುಬಿಟ್ಟು ಮಳವಳ್ಳಿ. ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೇಲಿ ತಿಂಡಿಗೆ ಅಂದ್ಬಿಟ್ಟು ಗೀ ರೈಸ್ನ ಮಾಡಿದೆ. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು 9 o'clock ನಾವು ಮನೇನ ಬಿಟ್ವಿ. ಹಾಸನಿಂದ ಬೈಕಲ್ಲೇ ಹೊರಡ್ತಾ ಇರೋದು ನಾವು. ಆ ಬೈಕಲ್ಲಿ ಹೊರಟ್ರೆ ಹಾಸನಿಂದ ಮಳವಳ್ಳಿಗೆ ಒಂದು 3.5 hour ಬೇಕು. ನಾವು ಅಕಸ್ಮಾತ್ ಎಲ್ಲಾದರೂ ಬ್ರೇಕ್ ಕೊಟ್ಟು ನಾವು ಕಂಟಿನ್ಯೂಟಿ ಮಾಡ್ತೀವಿ ಅಂದರೆ ಒಂದು 4 o'clock ಆಗುತ್ತೆ. ಇಲ್ಲ ಕಂಟಿನ್ಯೂಸ್ ಆಗಿ ನಾವು ಬಂದುಬಿಟ್ವಿ ಅಂತಂದರೆ ಒಂದು 3.5 hourಗೆಲ್ಲ ನಾವು ರೀಚ್ ಆಗಿಬಿಡ್ತೀವಿ. ಅಂದರೆ ಮೊದಲಿಗೆ ಮುಡಿ ಕಾರ್ಯಕ್ರಮ ಅಂದರೆ ಇದು ಅವಳಿಗೆ 3ನೇ ಮುಡಿ ಆಗಿದೆ. ಅಂದರೆ ಯಾವ ರೀತಿ ಕುತ್ಕೋತಾಳೆ ಅನ್ನೋದೇ ಒಂದು ಡೌಟಲ್ಲೇ ಬಂದ್ವಿ ನಾವು. ಅದರಲ್ಲೂ ಮಕ್ಕಳನ್ನ ಕರ್ಕೊಂಬರೋದಂತಂದರೆ ಬೈಕಲ್ಲಿ ಸ್ವಲ್ಪ ಹಿಂಸೆನೇ, ಬಟ್ ತುಂಬ ಸ್ವಲ್ಪ ಎಂಜಾಯ್ಮೆಂಟ್ ಇರುತ್ತೆ. ಬರಬೇಕಾದ್ರೆ ನಮ್ಮದೇ ಓನ್ ವೆಹಿಕಲ್ ಅಲ್ವಾ, ಸ್ವಲ್ಪ ಬ್ರೇಕ್ ಕೊಟ್ಕೊಂಡು ಇಲ್ಲ ನಮಗೇನಾದರೂ ಕಂಫರ್ಟಬಲ್ ಇಲ್ಲ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಬರ್ಬೋದು. ಏನಾದರೂ ಮಕ್ಳಿಗೆ ಅವಶ್ಯಕತೆ ಇದ್ದ ಕಡೆ ನಿಲ್ಲಿಸ್ಕೊಂಡು. ನಾವು ಅಲ್ಲಿಗೆ ನೇಟಿವ್ಗೆ ರೀಚ್ ಆಗೋಷ್ಟರಲ್ಲಿ ಒಂದು 1:30 ಅಂತೂ ಆಯಿತು. ಮಳವಳ್ಳಿಯಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ನನ್ನ ಮಗಳಿಗೆ ಊಟ ಮಾಡಿಲ್ಲ ಅಂದ್ಬಿಟ್ಟು ಒಂದು ಲೈಟಾಗಿ ತಿಂದ್ಕೊಂಡು ನಾವು ಬಂದ್ವಿ. ಅದಾದಮೇಲೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾವು ಹೊಲದ ಕಡೆ ಹೊರಟ್ವಿ. ಅಂದರೆ JCPನೆಲ್ಲ ಕರೆಸ್ಬಿಟ್ಟು ನಮ್ಮ ಅತ್ತೆ ಮಾವ ಫುಲ್ ಕೆಲಸ ಎಲ್ಲ ಮಾಡಿಸ್ತಿದ್ರು. ನೀಲಗಿರಿ ತೈಲ ಮರ ಹಾಕೋದಿಕ್ಕಂತ ಅಂದ್ಬಿಟ್ಟು ಅಲ್ಲಿ ಯಾವ ರೀತಿ ಇದೆ ಏನು ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಬರೋಕ್ಕಂತ ಹೊರಟ್ವಿ ನಾವು. ಅದೆಲ್ಲ ನೋಡ್ಕೊಂಡು ಬಂದ್ವಿ. ಅದೆಲ್ಲ ಬರೋಷ್ಟರಲ್ಲೇ ಡೇನೇ ಕಂಪ್ಲೀಟ್ ಆಯಿತು. ಸಂಜೆ ಆಯಿತು. ಇನ್ನು ಮಾರ್ನಿಂಗ್ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕಿತ್ತು ಮುಡಿ ಕೊಡೋದಿಕ್ಕಂತ ಅಂದ್ಬಿಟ್ಟು. ಒಂದು ಗುರುಪ್ರವೇಶನೂ ಇತ್ತು ಊರಲ್ಲಿ. ಅಲ್ಲಿಗೆ ಹೋಗಿ ಗುರುಪ್ರವೇಶಕ್ಕೆ ವಿಸಿಟ್ ಮಾಡಿ ಅಲ್ಲೇ ತಿಂಡಿನ ನಾವು ತಿಂದುಬಿಟ್ಟು ಆಮೇಲೆ ನೆಕ್ಸ್ಟ್ ನಾವೆಲ್ಲ ರೆಡಿ ಆಗಿಬಿಟ್ಟು ಮುಡಿಗೆ ಹೊರಟ್ವಿ ನಾವು. ಅಂದರೆ ಇಲ್ಲಿ ಮುಡಿ ಕೊಡುವಾಗ ಯಾವ ರೀತಿ ಇರ್ತಾಳೋ ಏನೋ ಅನ್ನೋದೊಂದು ಸ್ವಲ್ಪ ಗೊಂದಲ ಅಂತಂದರೆ ಸ್ವಲ್ಪ ಟೆನ್ಷನ್ ಅಂತೂ ಇತ್ತು. ಕುತ್ಕೊಳ್ಳಲ್ವೋ ಏನು ಮಾಡ್ತಾಳೋ ಅನ್ನೋದಿತ್ತು. ಆಮೇಲೆ ಅವರು ಮುಡಿ ಕೊಡೋರು ತಲೆ ಮೇಲೆ ನೀರು ಹಾಕ್ಕೊಂಡು ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಕುಂಕುಮನ ಇಕ್ಕಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವು ಅದೇ ರೀತಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ದೇವ್ರಿಗೆ ಕೈಯೆಲ್ಲ ಮುಕ್ಕೊಂಡು ಆಮೇಲೆ ನಾವು ಮುಡಿ ಕೊಡೋ ಹತ್ರ ಹೋದ್ವಿ. ಆ ಮುಡಿ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿಸ್ಕೊಳ್ಳೋ ಸ್ವಲ್ಪನೂ ತುಟಿಕ್ ಆ ಕಡೆ ಈ ಕಡೆ ಆಡಲೇ ಇಲ್ಲ ನನ್ನ ಮಗಳು. ಅದರಲ್ಲೂ ಫಸ್ಟ್ ಏರ್ ಕಟ್ ಮಾಡಬೇಕಾದ್ರೆ ಅವಳಿಗೆ ಎಷ್ಟು ಸರ್ಕಸ್ ಮಾಡಿ ಅವಳಿಗೆ ಒಂದು ವಾರದಿಂದ ಅವಳನ್ನ ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ದೆ ನಾನು. ಏರ್ ಕಟ್ಗೆ ಕಿಂಡರ್ ಜಾಯ್ ಕೊಡ್ತಾರೆ, ಬಲೂನ್ ಕೊಡ್ತಾರೆ ಅವರು ಇನ್ನು ಮಾಡಿಸ್ಕೊಂಡ್ರೆ ಅಂತ. ಆದರೆ ಈ ಟೈಮಲ್ಲಂತೂ ನಾನು ಏನು ಹೇಳಲಿಲ್ಲ ಅವಳಿಗೆ. ಆದರೂ ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡು ಮಾಡಿಸ್ಕೊಳ್ಳೋಣ ಅಲ್ಲಿರೋರೇ ಹೇಳ್ಬಿಟ್ರು, ಒಂಚೂರು ಅಳ್ಳಾಡಲಿಲ್ವಲ್ಲ ಮಗು, ಅಳ್ಳು ಇಲ್ವಲ್ಲ, ದೇವರೇನೇ ಅವಳಿಗೆ ಜ್ಞಾನ ಕೊಟ್ಬಿಟ್ಟಿರಬೇಕು, ತುಂಬ ಚೆನ್ನಾಗಿ ಕೂತಿದ್ಲು ಅಂತಂದು ಬೇಗ ಒಂದು 5 to 10 minutesಲ್ಲೆಲ್ಲ ಅವರು ಮುಡಿನೇ ಮಾಡಿಬಿಟ್ರು. ಮತ್ತು ಅವಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಅಲ್ಲೇನೇ ನೋಡಿ ಲುಕ್ಕೇ ಚೇಂಜ್ ಆಗಿದೆ. ಆದರೆ ಒಂಥರ ಕ್ಯೂಟಾಗೆ ಸೂಪ್ರಾಗಿ ಕಾಣಿಸ್ತಿದ್ಲು ನೋಡೋದಕ್ಕಂತೂ. ಪಾಪುಲ್ ಮಾಡಿಸಿದ ಮುಡಿಗೂ ಈಗಲೂ ಡಿಫ್ರೆಂಟ್ ಅಂತೂ ಇದೆ, ಆದರೆ ಕ್ಯೂಟ್ನೆಸ್ ಮಾತ್ರ ಚೇಂಜ್ ಅಂತೂ ಆಗಿಲ್ಲ. ಚೆನ್ನಾಗಿತ್ತು ನೋಡೋದಕ್ಕೆ, ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ಲು. ಸೋಮವಾರದ ಹೊತ್ತು ಒಂದು ಮಧ್ಯಾಹ್ನಕ್ಕೇ ಪೂಜೆ ಆಗೋದು ಒಂದು 1 o'clock. ಪರ ಅಂತ ಎಲ್ಲ ಮಾಡ್ತಾರೆ, ಅಂದರೆ ಅನ್ನದಾನ ಎಲ್ಲ ಮಾಡ್ತಾರೆ. ಅಕಸ್ಮಾತ್ ಅನ್ನದಾನ ಏನೂ ಇಲ್ಲ ಅಂತಂದರೆ ಲೇಟ್ ಆಗುತ್ತೆ ಪೂಜೆ, ಒಂದು 1 o'clock ಮೇಲೆ ಆಗುತ್ತೆ. ಅನ್ನದಾನ ಇದ್ದರೆ 1 ಗಂಟೆಗೆಲ್ಲ ಪೂಜೆನ ಮುಗಿಸ್ಬಿಡುತ್ತೆ. ಇನ್ನು ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ದೇವಸ್ಥಾನದ ಹತ್ರ ಎಲ್ಲ ಕೈ ಮುಕ್ಕೊಂಡು ಆಮೇಲೆ ಇಲ್ಲಿ ದೇವರು ಬರುತ್ತೆ ಅಂತಂದರೆ, ದೇವ್ರು ಬರಬೇಕಾದ್ರೆ
ನಾವು ದೇವ್ರನ್ನ ಬೇಕಾದ್ರೂ ಇಲ್ಲಿ ಕೇಳ್ಬೋದು. ಅಂದರೆ ದೇವರು ಹಿಂಗೆ ಮಲ್ಕೊಂಡಾಗ ಅವ್ರನ್ನ ನೋಡಿ ಆಶೀರ್ವಾದ ಮಾಡಿ ಮುಂದಕ್ಕೆ ಬರೋ ಅಂಥದ್ದು. ಅದಾದಮೇಲೆ ನಾವು ದೇವ್ರದ್ದೆಲ್ಲ ಮುಗಿಸ್ಕೊಂಡು ಒಳಗೆ ತಲೆಗೆಲ್ಲ ಗಂಧ ಎಲ್ಲ ಹಾಕಿಸ್ಕೊಂಡು ನಾವು ಪೂಜೆ ಎಲ್ಲ ಪ್ರಸಾದ ಎಲ್ಲ ಈಸ್ಕೊಂಡು ನಾವು ಆಮೇಲೆ ಊಟಕ್ಕಂತ ಹೊರಟ್ವಿ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ನಾವು ಬರೋಷ್ಟಲಿ ಒಂದು 2 o'clock ಆಯಿತು. ಅಲ್ಲಂತೂ ನನ್ನ ಮಗಳು ಏನೂ ಸರಿಯಾಗಿ ಊಟನೇ ಮಾಡಿರಲಿಲ್ಲ, ಬರೀ ನೀರು ಕುಡ್ದು ಹಪ್ಪಳ ತಿಂದಿನೂ ಹೊಟ್ಟೆನೂ ತುಂಬಿಸ್ಕೊಂಡಿಲ್ಲ ಅಂದ್ಬಿಟ್ಟು ಬಂದು ಸ್ವಲ್ಪ ಊಟ ಮಾಡಿಸಿ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ನಾವು ಇನ್ನೊಂದು ಹೊಲ ಇದೆ ಊರಲ್ಲೇ, ಅಲ್ಲಿಗೆ ಹೊರಟ್ವಿ. ಅಲ್ಲೂ ಫುಲ್ಲು ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ, ಜಮೀನು ಕೆಲಸನ ಅಂದ್ಬಿಟ್ಟು ಅಲ್ಲಿ ಯಾವ ರೀತಿ ಇದೆ ಒಂದು ಸರಿ ವಿಸಿಟ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆಲ್ಲ ಹೊರಟು ಇನ್ನು ಸಂಜೆ ಅಂತೂ ಮುಗೀತು. ಅವತ್ತಿನ ಡೇ ಕಂಪ್ಲೀಟ್ ಆಯಿತು. ಊರಲ್ಲೇ ಅವತ್ತು ಆಲ್ಟ್ ಆಗಿದ್ದು. ನಾವು ಮಂಗಳವಾರ ಬೆಳಗ್ಗೆ ಬಿಟ್ವಿ ಹಾಸನಿಗೆ ಹೊರಡೋದಕ್ಕಂತ ಅಂದ್ಬಿಟ್ಟು. ಇದು ನನ್ನ ಮಗಳ ಮುಡಿಯ ಕಾರ್ಯಕ್ರಮ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.